ಇಲ್ಲೇ ಇದ್ರೂ ಕೂಡ ಮತದಾನಕ್ಕೆ ಬರದೆ ಮತದಾನ ಮಿಸ್ ಮಾಡ್ಕೊಂಡಿರೋರಿಗೆ ಇಲ್ಲೊಬ್ರು ಮಾದರಿ ಆಗಿರುವಂತದ್ದು ದೂರದ ದೇಶದಿಂದ ಬಂದು ಈಗ ಮತದಾನವನ್ನ ಚಲಾವಣೆ ಮಾಡಿರುವಂತದ್ದು. ಅವ್ರ ಜೊತೆ ಇದಾರೆ, ಅವ್ರು ಮಾತನಾಡಿಸ್ತಾನೆ. ಮೇಡಮ್ ನಮಸ್ಕಾರ, ಎಲ್ಲಿಂದ ಬಂದಿದ್ದೀರಿ, ಮತದಾನ ಮಾಡಿದಿರಾ ಅಂತ? ಹೌದು ಸರ್, ನಾನು USA ಅಲ್ಲಿ ಇರ್ತೀನಿ. USA ಟೆಕ್ಸಸ್ ಅನ್ನೋ ಸ್ಟೇಟ್ ಅಲ್ಲಿ ಇದ್ದೆ. ಸೊ ಇವಾಗ ಬಂದು 4 ತಿಂಗಳಾಯ್ತು. ಸೊ ನಾನ್ ಮತದಾನ ಮಾಡಿದೆ ಸರ್. ಮೇಡಮ್, ಇಲ್ಲೇ ಇದ್ರೂ ಕೂಡ ಕೆಲವೊಂದಿಷ್ಟು ಜನ ಬಂದು ಮತದಾನ ಮಾಡಲ್ಲ, ಒಂಥರ ಮೈಗಳ್ತನ ಮಾಡ್ತಾರೆ. ಅಂತವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಯಾಕೆ ಮೈಗಳ್ತನ? ಯಾಕೆ? ನಿಮ್ಮ ಕ್ಷೇತ್ರ ಉದ್ಧಾರ ಆಗ್ಬೇಕಂದ್ರೆ ನೀವು ಬಂದು ಮತ ಚಲಾವಣೆ ಮಾಡಿದಾಗ್ಲೇ ನಿಮ್ಮ ಕ್ಷೇತ್ರ ಅಭಿವೃದ್ಧಿಯನ್ನ ಪಡೆಯುತ್ತೆ. ಸೊ ಏನಂತಾರೆ, ಸೋಮಾರಿತನ ತೋರಿಸ್ತೀರಾ? ದಯವಿಟ್ಟು ಬಂದು ಮತ ಚಲಾವಣೆ ಮಾಡಿ, ನಿಮ್ಮ ಹಕ್ಕನ್ನ ನೀವು ತೋರಿಸಿ, ನಿಮ್ಮ ಕರ್ತವ್ಯವನ್ನ ನೀವು ಮಾಡಿ, ದಯವಿಟ್ಟು ಮಾಡಿ, ಕಡ್ಡಾಯವಾಗಿ ಮತದಾನ ಮಾಡಿ. ಯಾವ ಮತಗಟ್ಟೆಗೆ ಬಂದು? ಇಲ್ಲಿ ಸ್ಕೂಲ್ ನಂಬರ್ 3ನೇ ಸ್ಕೂಲ್ ಅನ್ನೋ ಒಂದು ಸರ್ಕಾರಿ ಶಾಲೆ ಇದೆ. ಸೊ ಅಲ್ಲಿ ಮತದಾನ ನಾನು ಮಾಡ್ತೇನೆ. ಅಮೆರಿಕದಲ್ಲಿ ಏನ್ ಮಾಡ್ತೀನಿ? ನಾ ಫ್ಯಾಷನ್ ಡಿಸೈನರ್ ಆಗಿ ವರ್ಕ್ ಮಾಡ್ತಿದ್ದೆ. ನಾನು 7 ವರ್ಷದಿಂದ ಅಲ್ಲಿದ್ದೀನಿ. ಪ್ರತಿ ಬಾರಿ ಚುನಾವಣೆ ಬಂದಾಗ ಮತದಾನ ಮಾಡಿ? ಇಲ್ಲ ಸರ್, ಪ್ರತಿ ಬಾರಿ ಇದ್ದಾಗ ಬರಕ್ ಆಗಿರ್ಲಿಲ್ಲ. ನನ್ನ ಅದೃಷ್ಟ, ನಾನು ಈ ಸಲ ಬಂದಾಗ ಇಲ್ಲಿ ಚುನಾವಣೆ ಎಲೆಕ್ಷನ್ ನಡೀತಿದೆ. ಸೊ ನಾನು ಈಗ ಮತದಾನ ಮಾಡಿದ್ರಲ್ಲ ಮೇಡಮ್, ವ್ಯಕ್ತಿ ನೋಡಿ ಮತದಾನ ಮಾಡಿದ್ರು ಅಥವಾ ಪಕ್ಷ ನೋಡಿ ಮತದಾನ ಮಾಡಿದ್ರು? ಸರ್, ನಾವು ವ್ಯಕ್ತಿ ನೋಡಿ ಮಾಡಿದ್ವಿ ಸರ್. ಪಕ್ಷ, ಯಾವುದೇ ಪಕ್ಷಕ್ಕೆ ಹೋಗ್ಬೇಡಿ, ದಯವಿಟ್ಟು ವ್ಯಕ್ತಿಯನ್ನ ಆರಿಸಿ ತನ್ನಿ. ನಿಮ್ಗೆ ಯಾವೊಬ್ಬ ವ್ಯಕ್ತಿ ಸೂಕ್ತವಾದ ವ್ಯಕ್ತಿ ಅಂತ ನಿಮ್ಗೆ ಅನ್ಸುತ್ತೋ ಆ ವ್ಯಕ್ತಿಯನ್ನ ಆರಿಸ್ತಾರೋ ಕರ್ತವ್ಯ ನಿಮ್ದು. ದಯವಿಟ್ಟು ವ್ಯಕ್ತಿ ನೋಡಿ ಮತ ಚಲಾವಣೆ ಮಾಡಿ. ಮತ ಚಲಾವಣೆ ಮಾಡಿ, ನಿಮ್ಮ ಹಕ್ಕನ್ನ ನೀವು ತೋರಿಸಿ. ಒಂದು ದಿನ ಏನೋ ಎಲೆಕ್ಷನ್ ಅಂತ ರಜಾ ಕೊಟ್ರು ಅಂತ ಬೇರೆ ಕಡೆ ಎಲ್ಲೋ ಟ್ರಿಪ್ ಅಂತ ಹೋದ್ವಿ ಅನ್ನೋ ಮಾಡೋದ್ಕಿಂತ ಈ ದಿನ ನಿಮಗೋಸ್ಕರ ಇದೆ. ನಿಮಗಾಗಿ ಈ ದಿನ, ನಿಮಗಾಗಿ ನಮಗಾಗಿ ಈ ದಿನ. ದಯವಿಟ್ಟು ಬಂದು ನಮ್ಮ ಹಕ್ಕು, ನಮ್ಮ ಚಲಾವಣೆ, ನಮ್ಮ ಕರ್ತವ್ಯ ನಿಭಾಯಿಸಿ ಅಂತ ಹೇಳ್ತೀನಿ ಸರ್. ಇದಿಷ್ಟು ಏನಂತಂದ್ರೆ ಅಮೆರಿಕದಿಂದ ಬಂದಂತ ಮತದಾರರ್ತಕ್ಕಂಥ ಅನುಷಾ ಅವರ ಮಾತು. ಯಾರು ಕೂಡ ಮತದಾನವನ್ನ ಮಿಸ್ ಮಾಡಬೇಡಿ, ಅದು ನಿಮ್ಮ ಹಕ್ಕು. ಯಾವುದೇ ಪಕ್ಷವನ್ನ ನೋಡಿ ಮತ ಚಲಾವಣೆ ಮಾಡಬೇಡ್ರಿ, ವ್ಯಕ್ತಿಯನ್ನ ನೋಡಿ ಮತ ಚಲಾವಣೆ ಮಾಡ್ರಿ. ಜೊತೆಗೆ ಏನಂದ್ರೆ ಮಾಡುವ ಅಭಿವೃದ್ಧಿ ಕಡೆ ಗಮನ ಬಿಟ್ಟು ಅಂತಹ ವ್ಯಕ್ತಿಗಳನ್ನ ಆರಿಸಿ ತಮ್ಮರಿ ಅಂತ ಹೇಳಿ ಈಗ ಅನುಷಾ ಅವರು ಹೇಳಿರುವಂತದ್ದು. ಕ್ಯಾಮರಾಮನ್ ನಿಂಗಪ್ಪ ಜೊತೆ ಶಿವಮೊಗ್ಗ, ನ್ಯೂಸ್ ಫಸ್ಟ್ ಹಾವೇರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.